Hi, hello friends, welcome back to our YouTube channel VR Farmers Fun. ಹಿಂದೆ ನೋಡಿದ್ರಿ ಮಳೆ ಬಂದಿತ್ತು ಅಂದ್ರೆ ಮಳೆ ಏನು ಬಂದಿಲ್ಲ. ಅದಕ್ಕೆ ಮೊದಲು ಮಳೆ ಬಂದಿತ್ತು, ಗುಗುರಿಟ್ಟದ್ದು ಮತ್ತು ಒಳಗಿದ ಅಂತ ಎಣ್ಣೆ ನೋಡಿದ್ರಿ ಎಲ್ಲಟ್ಟಿಗೆ. ಸದ್ಯಾಗ ಮಳೆ ಹೋಗಿ ಒಂದು ವಾರ ಮ್ಯಾಗ ಆಯಿತು. ಅದಕ್ಕೆಲ್ಲ ತೊಗರಿ ಎಲ್ಲ ಬಾಡಕತ್ತವ ನೋಡ್ಬೋದು ನೀವು ಹೆಂಗೆ ಕಾಣ್ತಾವೆ, ಎಲಿಗಳೆಲ್ಲ ಮುದ್ರಿದಂಗೆ. ಇದ್ರ ಸಲಾಗ ಮೋಟ್ರ್ ಚಾಲು ಮಾಡಕತ್ತೀವಿ. ಇವತ್ತು ರಾತ್ರಿಲೇದೆ ನೀರು ಹಚ್ಬೇಕು. ಸದ್ಯಕ್ಕೆ ನಮ್ಮ ಬೋರ್ ಒಂದು ಚಾಲು ಆಗಿತ್ತಲ್ಲ, ಇಲ್ಲಿಂದ ಕಾಣ್ತಲ್ಲ ಈ ಬೇನಿ ಗಿಡಕ್ಕೆ ಅದು ಚಾಲು ಆದದಕ್ಕೆ ಸ್ಪ್ರಿಂಕ್ಲರ್ ಹಚ್ಚಕತ್ತೀನಿ. ಯಾವ ಹೊಲಕ್ಕಂತ ತೋರಿಸ್ತೀನಿ ನೋಡ್ರಿ. ಈಗ ಇಲ್ಲಿ ಅದಲ್ಲ, ಇಲ್ಲಿ ಕೆನಲ್ ನೀರು ಬಿಡ್ತಾವೆ. ಈ ನೀರು ಈ ಹೊಲಕ್ಕೆ ಬಿಡ್ಬೇಕು ರಾತ್ರಿ. ಈ ಹೊಲಕ್ಕೆ ಅಂದ್ರೆ ಇದೇ ಬೇನಿ ಗಿಡಕ್ಕೆ ಬೋರ್ ಅದ. ಈ ಹೊಲಕ್ಕೆ ಸದ್ಯಕ್ಕೆ ಸ್ಪ್ರಿಂಕ್ಲರ್ ಹಚ್ಚಕತ್ತೀನಿ. ಮೊನ್ನೆ ನೀರು ತುಂಬಿಸಕ್ಕೆ ಪೈಪ್ ಹಾಕಿದ್ವಿ. ಪೈಪು ಏನೋ 4 ಪೈಪ್ ನಡ್ಬರ್ಕ ಹೊಡೆದವ. ಚಲೋ ಪೈಪ್ ಹಾಕಿಸಿ ಇಲ್ಲಿದೆ ಸೀದಾ ಹತ್ತಿ ಹೊಲ ಇತ್ತಲ್ಲ ಅಲ್ಲಿ ತನ ಸ್ಪ್ರಿಂಕ್ಲರ್ ಹಚ್ಬೇಕು. 3 ತಂದಿಟ್ಟಿನ ಅವನ್ನ ಉಳಿದು ಆ ದಂಡಿಗೆ ಅದಾವ. ಬರೀ ಸದ್ಯಕ್ಕೆ ಇನ್ನು 3 ಪೈಪ್ ಜಾಯಿಂಟ್ ಮಾಡಿಗಿಸಿ ಸ್ಪ್ರಿಂಕ್ಲರ್ ಹಚ್ಚಿ ಚಾಲು ಮಾಡಿದೆ. ಕರೆಂಟ್ ಹೋಗ್ಬೋದು. ಈಗ ಸದ್ಯಕ್ಕೆ 3 ಗಂಟೆ ಆಗ್ಯದ. ಕುದಿನೇ ಅದ, ಮಳೆನೂ ಮಾಡೋಲ್ಲ ಏನಿಲ್ಲ, ಭಾಳ ಕುದಿ ಅದ, ಬಿಸಿಲು ಹಂಗೆ ಅದ. ಪಟ ಹಚ್ಚಿಗೇಸಿ ನೀರಾದ ಎಗರಿಗೇಸಿ ತೋರಿಸ್ತೀನಿ ನಿಮಗೆ. ನೀರಾದ ಎಗರಿ ಹೊತ್ತಿನಾಗ ಎಷ್ಟು ಗುಬ್ಬಿ ಹೊಡಿಯಕತ್ತಂತ ತೋರಿಸ್ತೀನಿ ನೋಡಕತ್ರಿ. ಸದ್ಯಕ್ಕೆ ಈಗ ಹೋಗಿಸಿ ಇವು ಪೈಪ್ ಎಲ್ಲ ತೆಗಿಬೇಕು. ಇವು ಹೊಡೆದ ಪೈಪ್ ಅವ. ಹೊಡೆದ ಪೈಪಲ್ಲಿ ಚಲೋ ಪೈಪ್ ಹಾಕಿಸಿ ಚಾಲು ಮಾಡ್ಬೇಕು. ಇದೊಂದು ಹೊಲ ನೀವು ಗುಬ್ಬಿ ಸ್ಪ್ರಿಂಕ್ಲರ್ ಹಚ್ಚಿ ತೋರಿಸ್ತೀನಿ, ಉಳಿದಲ್ಲ ಹರಿ ನೀರು ಬಿಟ್ಟು ತೋರಿಸ್ತೀನಿ. ಬರೀ ಸದ್ಯಕ್ಕೆ ಪೈಪ್ ಜೋಡ್ಸಮ್, ಆಮ್ಯಾಗ ಏನಿದ್ರೆ ಹೇಳ್ತೀನಿ ಹಿಂದಿಡಕ್ಕೆ. ಇಷ್ಟೊತ್ತನ ಪೈಪು ಹಾಕೋದಾಯ್ತು, ಮತ್ತು ಸ್ಪ್ರಿಂಕ್ಲರ್ಗಳು ಬರೀ ಇಲ್ಲಿ 3 ತಂದಿದ್ದಲ್ಲ, ಇನ್ನೂ ಉಳಿದು ಏನೋ ಉಳಿದು 8 ಸ್ಪ್ರಿಂಕ್ಲರ್ ಆ ಮೂಲಿಗಿತ್ತು. ಅಲ್ಲಿ ಬೇನಿ ಗಿಡ ಕಾಣುತ್ತಲ್ಲ ಅಲ್ಲಿಗಿದ್ದು. ಅಲ್ಲಿ ತಂದು ಒಂದು 5-6 ಜಾಯಿಂಟ್ ಮಾಡಿದ. ಇನ್ನೂ ಉಳಿದು ಬಗಲಾಗ ಇಟ್ಟಂತೀನಿ. ಸದ್ಯಕ್ಕೆ ಬೋರನ್ನು ಚಾಲು ಮಾಡಿ, ಯಾಕಂದ್ರೆ ಚಾಲು ಮಾಡ್ಕೊಂಡು ನೀರು ಬರ್ತಾವಲ್ಲ, ನೀರು ಹಾಕಿ ಬರ್ಕೊಂತ ಹಂಗೆ ಸ್ಪ್ರಿಂಕ್ಲರ್ ಹಾಕಿದ್ರೆ ಒಳಗೆ ಹೊಲಸದಿದ್ರೆ ಹಂಗೆ ಕಿತ್ತೋತಂತ ಈ ಥರ ಹಂಗೆ ಹಾಕಿ ಬಂದಿನಿ. ಸದ್ಯಕ್ಕೆ ನೋಡ್ಬೋದು ಎಲ್ಲ ಕಡೆ ಹಾಕ್ಯದ. ಹಾಕಿಲ್ಲ ನೀರಾಗ ಹೊಂಟ ಸದ್ಯಕ್ಕೆ ಇನ್ನು ಉಳಿದು ಸ್ಪ್ರಿಂಕ್ಲರ್ ಹಾಕ್ತೀನಿ. ಅಲ್ಲಿ ಹೋಗಿ ಈಗ ಹಾಕಿದ ಕಡೆ ನೀರಾದ ಎಗ್ರದು ತೋರಿಸ್ತೀನಿ ನೋಡಕತ್ರಿ. ಇಲ್ಲೊಂಡ್ರಿ, ಇಲ್ಲೊಂದು ಹಾಕಿನಿ, ಇಂದೊಂದು ಹಾಕಿನಿ, ಮತ್ತು ಮುಂದೆ ಹಂಗೆ ಸಾಲುತ್ತೆ ಹಂಗೆ ಹಾಕ್ಯಂತ ಹೋಗ್ತೀನಿ. ಇನ್ನೂ ಉಳಿದು ಬಗ್ಲಾಗ ಹಂಗೆ ಇಟ್ಟಿನಿ ಹಾಕ್ಲಾರ್ದ. ಈಗ ಹಾಕಿಸಿ ಲಾಸ್ಟ್ ಲಾಕ್ ಹಾಕ್ತೀನಿ. ನೀರಾಗ್ರ ಹೊತ್ತಿನಾಗ ಸ್ವಲ್ಪ ತೋರಿಸ್ತೀನಿ ನೋಡಕತ್ರಿ. ಬರ್ರಿ ಈಗ ಜಸ್ಟ್ ಈಗ ಎಲ್ಲ ಗುಬ್ಬಿಗಳು ಅಂದ್ರೆ ಸ್ಪ್ರಿಂಕ್ಲರೆಲ್ಲ ಹಾಕಿದ್ದಾಯ್ತು. ನೀರಿನ ಅಂತ ಬರೀನ ಫೋರ್ಸೇ ಬರಕತ್ತಲ್ಲ, ಎಗರಕತ್ತವಲ್ಲ ಅಷ್ಟೇ ಮೀಡಿಯಮ್ ಅವ. ಇನ್ನು ಇಲ್ಲೇ ಇದೆ ಸ್ಟ್ರೇಟ್ ಹೋಗಿ ಮತ್ತು ಅಲ್ಲೇ ಈ ಬೇನಿ ಹಿಡ್ಕೊಂತ ಪೈಪ್ ಫುಲ್ ಆಗಬೇಕು. ಅದ್ರ ಸಲಗ ಒಂದು 5 ಇಲ್ಲ 10 ನಿಮಿಷ ತೊಗೊಂಡು ಟೈಮ್. ಆಮೇಲೆ ಫುಲ್ ಆದಗಳೇ ಫುಲ್ ಸ್ಪೀಡಾಗಿ ಬಿಡಿಸು ನೀರು. ಸೌಂಡೆಲ್ಲ ಕೇಳ್ತಿರ್ಬೋದು. ಎಲ್ಲ ಗುಬ್ಬಿಗಳು ಬಿಡಕತ್ತೆ, ಎಲ್ಲ ಸ್ಪ್ರಿಂಕ್ಲರ್ಗಳು. ಆಗಬಾರ್ದು ತೋರಿಸ್ತೀನಿ ನೋಡ್ರಿ. ಎಲ್ಲ ಕಾಣ್ತಾವಲ್ಲ, ಇಲ್ಲೇ ಇದೆ. ಇಲ್ಲಿ ತಾನೆ ಹಚ್ಚಿನಿ, ಇಲ್ಲಿ ಬಿಡಕತ್ತಾವ ನೋಡ್ರಿ, ಕಾಣ್ತಾವಲ್ಲ ಸಣ್ಣ. ಫುಲ್ ನೈಟ್ ಇವತ್ತು ಫುಲ್ ನೈಟ್ ಬಿಡ್ತೀವಿ. ನಾಳೆ ಬೆಳಗ್ಗೆ ಕಿತ್ತು ಹಾಕ್ತೀವಿ. ಮತ್ತು ಆಮ್ಯಾಗ ಡೈರಿ ಇಟ್ಟಿಟ್ಟಂದ್ರೆ 4 ಸತಿ ಹೊಲ ಆಗ್ತದೆ. ಒಣಗತ್ತಲ್ಲ ಹೊಲ, ಅದ್ರ ಸಲಿಗೆ ಸ್ಪ್ರಿಂಕ್ಲರ್ ಹಚ್ಚಿ ತೋರ್ಸಕತ್ತೀವಿ. ದಿ ನೆಕ್ಸ್ಟ್ ಡೇ ನೋಡಕದ್ರಲ್ಲ, ನಿನ್ನೆ ಸ್ಪ್ರಿಂಕ್ಲರ್ ಹಚ್ಚಿ ಹೋದದ್ದು ತೊಗರಿಗೆ. ಇಲ್ಲೆಲ್ಲ ಮುಂದೆ ಕಾಣೋದಲ್ಲ, ನೀರು ಬೇಡಕತ್ತಲ್ಲ. ಇಲ್ಲಿ ಹಚ್ಚಿದ್ವಿ, ಎಲ್ಲ ಹೊಲ ತೊಯ್ದದ. ಅಂದ್ರೆ ನಿನ್ನೆ ಸಾಯಂಕಾಲ 4 ಗಂಟೆಗೆ ಹಾಕಿ ಹೋದದ್ದು. 3 ಗಂಟೆಗೆ ಚಾಲು ಮಾಡಿಸಿ 4 ಗಂಟೆ ತನಕ ಹಾಕೋದಾಯ್ತು. ಹಾಕಿದ ಮೇಲೆ ಕರೆಂಟು ಹೋಗೋದು ಬರೋದು ಮಾಡಿದ್ರಿಂದ ಫುಲ್ ನೈಟ್ ಎಲ್ಲ ಬಿಟ್ಟಿದ್ದೆ. ನೈಟೆಲ್ಲ ಬಿಟ್ಟೋದಕ್ಕೆ ನೋಡ್ರಿ, ಮತ್ತು ನೈಟ್ ಫುಲ್ ಕರೆಂಟ್ ಬಂದವ. ಬಾಗಿಲು ಹತ್ತೋದವ ಸಂತಿಗೆ ನೀರು ನಿಂತವ. ಅಷ್ಟು ಫುಲ್ ತೊಯ್ದು ಬಿಟ್ಟದಲ್ಲ. ಈಗ ಸದ್ಯಕ್ಕೆ ಅದನ್ನ ಕಿತ್ತಿ ಈ ಸೈಡ್ ಮುಂದೆ ಹಾಕಬೇಕು. ತೋರಿಸ್ತೀನಿ ಬರ್ರಿ. ಅದು ಎಲ್ಲ ಕಡೆ ತೊಯ್ದು ಬಿಟ್ಟದ. ಇಲ್ಲಿ ಹೊಡಿತಾವಲ್ಲ ನೀರು, ಅದಕ್ಕೂ ಕಿತ್ತಿಗೆಸಿ
ಇಲ್ಲಿ ಮುಂದೆ ಹಾಕ್ಬೇಕು. ಒಳಗೆಲ್ಲ ನೀರದ ನಿಂತಿರ್ತಾವೆ. ಒಳಗೆ ಫಸ್ಟ್ ಬೋರದು ಬಂದ್ ಮಾಡಿಸಿ ಪೈಪೆಲ್ಲ ಒಂದೊಂದು ಕಿತ್ತಿ ಈ ಸೈಡ್ ಹಾಕ್ಬೇಕು. ಪಕ್ಕ ಮೈ ಅಂತ ತೊಯ್ತದ. ಆ ದಂಡೆದು ಇಲ್ಲಿ ದಂಡಿಗೆ ಬರಟೆ ಮೈ ತೊಯ್ದು ಹೋಗ್ಬಿಡ್ತದೆ. ಅಂದ್ರೆ ಅದು ಬಿಟ್ಟು ಕರ್ಮ ಅಲ್ಲ, ಮಳೆ ಅಂತ ಬರೋವಲ್ದು. ಅದ್ರ ಸಲಿಗೆ ಫಸ್ಟಿಗೆ ಹೋಗಿ ಬೋರ್ ಬಂದ್ ಮಾಡಿಸಿ ಪೈಪ್ಗಳು ಕಿತ್ತಿ ಈ ಸೈಡ್ ಹಾಕ್ಬೇಕು. ನೋಡ್ರಿ ಫುಲ್ ಎಲ್ಲ ಹಸಿಯದೆಲ್ಲ ಆಗಿಸಿ ಒಳ್ಳೆ ಮ್ಯಾಗೆಲ್ಲ ತೊಯ್ದಿಸಿ ಇವೆಲ್ಲ ನೀರೆಲ್ಲ ಇಷ್ಟು ಬಂದು ನಿಂತವೆ ಸದ್ಯಕ್ಕೆ. ಕರಿಗೆ ಮೊದಲು ಹೋಗಿ ಬೋರ್ ಬಂದ್ ಮಾಡೋಣ, ಆಮೇಲೆ ಕಿತ್ತಿ ಈ ಸೈಡ್ ಹಾಕಿ ಹೋಗ್ಬಿಡ ಮನೆಗೆ. ಮತ್ತೆ ಇವತ್ತು ಫುಲ್ಲು 4 ಗಂಟೆ ತನಕ ಬಿಡೋದು. 4 ಗಂಟೆಗೆ ಮತ್ತೆ ಕಿತ್ತೆ ಹಾಕೋದು. ನೈಟ್ ಫುಲ್ ಬಿಟ್ಟಿಗೆಸಿ ಮತ್ತು ನಾಳೆ ಬೆಳಗ್ಗೆ ಕಿತ್ತಾಕಿ ಹೊಲ ಆಗಿಬಿಡ್ತದೆ. ಇಷ್ಟ ತನಕ ಕೂಡಿ ಪೈಪು ಅಲ್ಲಿದ್ದು ಇಲ್ಲಿ ತಂದು ಹಾಕಿನಿ. ಸದ್ಯ ಕಾಣ್ತಾವೆ ಇಲ್ಲವ ಈ ಸಾಲಿ ಇದ್ದಾವೆ. ಒಳಗೆ ತೊಗಿರೋದು ಭಾಳ ಹೈಟ್ ಇರೋದ್ರಿಂದ ಎಲ್ಲ ಇಟ್ಟು ತಂದು ಚಾಲು ಇತ್ತಲ್ಲ ಬೋರು, ಅವೆಲ್ಲ ನೀರು ನಿಂತೇಸಿ ಮೇಲೆಲ್ಲ ತೊಯ್ದಾಯ್ತು. ಎಲ್ಲ ತೊಯ್ದದ. ಹೆಂಗೋ ಕಷ್ಟಪಟ್ಟು ಅಲ್ಲಿ ಇಲ್ಲಿಗೆ ಹಾಕಿನಿ. ಈಗ ಸದ್ಯಕ್ಕೆ ಇನ್ನೂ 2 ಸತಿ ಕಿತ್ತಾಕಿನಿ ಅಂದ್ರೆ ಹೊಲ ಆಯ್ತು. ನೈಟ್ ಒಂದು ಸತಿ ತೊಯ್ದ್ರೆ ನಾಳೆ ಈ ಟೈಮ್ ನಾಳೆ ಹೊಲ ಫುಲ್ ಕ್ಲೀನ್ ತೊಯ್ದು ಬಿಡ್ತು. ಸದ್ಯಕ್ಕೆ ಕಿತ್ತಾಕಿದ್ದಾಯ್ತು. ಈಗ ಬೋರ್ ಚಾಲು ಮಾಡಿ ಸೀದಾ ಸಂಜೆ ತನಕ ಅಂದ್ರೆ 4 ಗಂಟೆ ತನಕ ಹೊಲಕ್ಕೂ ಬರೋದಿಲ್ಲ. ಈಗ ಹೊಲಕ್ಕೆ ಬೋರ್ ಚಾಲು ಮಾಡಿ ಮನೆಗೆ ಹೋದ್ನಿ ಅಂದ್ರೆ ಈಗ 4 ಗಂಟೆ ತನಕ ಸೀದಾ ಪೈಪ್ ಕಿತ್ತಾಕಕ್ಕೆ ಬರೋದೀಗ. ಬರೀ ಸದ್ಯಕ್ಕೆ ಇಲ್ಲಿ ಬೋರ್ ಚಾಲು ಮಾಡಿಸಿ ಮನೆಗೆ ಹೋಗ್ಬಿಡೋಣ. ಬೋರು ಚಾಲು ಮಾಡಿದ್ದಾಯ್ತು. ಆಟೋಮೆಟಿಕ್ಕಾಗಿ ಬನ್ನಿ ಚಾಲು ಆಗ್ಯದ. ನೀರು ಬರ್ತವೆ ಅಂದ್ರೆ ಇದೇ ಫಸ್ಟ್ ಆ್ಯಂಡ್ ಇದೇ ಲಾಸ್ಟ್ ಅಂದ್ರೆ ತೊಗರಿಗೆ ಸ್ಪ್ರಿಂಕ್ಲರ್ ಹಚ್ಚೋದು. ಯಾಕಂದ್ರೆ ನೀವು ಅಂತ ನೋಡಕತ್ತೀರಿ ಓದ್ ಹಾಕತ್ತವ. ಹಿಂದೆ ನೋಡಿದ್ರೆ ಓದೆಲ್ಲ ಹಾಕತ್ತವ ಫುಲ್ಲು. ಈ ಎಸ್ಸಿಗೆ ಪೂರ ಎಲ್ಲಸು ಮಗ್ಗೆಲ್ಲ ಅಂದ್ರೆ ಗುಗ್ಗರೆಲ್ಲ ಹೂವೆಲ್ಲ ಆತಾವ ನೋಡ್ರಿ. ಮಣ್ಣಿಗೆ ಇವತ್ತಿಗೆ ಎಷ್ಟು ಡಿಫ್ರೆನ್ಸ್ ಅದು, ಭಾಳ ಆಗಿ ಹೂವು ಇವತ್ತು. ಇವು ಹೂವು ಅಂದ್ರೆ ಮತ್ತೆ ಸ್ಪ್ರಿಂಕ್ಲರ್ ಹಚ್ಚೋದು. ನೀರು ಫೋರ್ಸ್ಲಿಗೆ ಮ್ಯಾಗ ಬಿದ್ದರೆ ಹೂವು ಕೆಳಗೆ ಹುಚ್ಚೇನು ಬೀಳ್ತಾವೆ. ಅದು ಫಲ ಹುಚ್ಚೇನು ಬಿದ್ದರೆ ಕಾಯಿ ಆಗೋದಿಲ್ಲ. ಅದಕ್ಕೆ ಇನ್ನೂ ಇಲ್ಲೊಂದು ಆಗ್ಯಾವಲ್ಲ, ಅದ್ರ ಸಲಿಗೆ ಇದೊಂದು ಸತಿ ಹಚ್ಚಿವಿ. ಎಸಿ ಫುಲ್ಲೆಲ್ಲ ಹೂವು ಆತಾವ. ಇನ್ನೊಂದು ಸತಿಗೆ ಹರಿ ನೀರೇ ಬಿಡ್ಬೇಕು. ನೀವು ಹೂವದಾದ್ರೆ ಸ್ಪ್ರಿಂಕ್ಲರ್ ಹಚ್ಚಕ್ಕೆ ಹೋಗ್ಬೇಡ್ರಿ. ಆದಷ್ಟು ಹರಿ ನೀರು ಬಿಟ್ಟು ಮೇಂಟೈನ್ ಮಾಡ್ಕೊಂತ ಹೋಗ್ರಿ. ಹೂವು ವೇಸ್ಟ್ ಮಾಡ್ಕೊಲಾರ್ದಂಗೆ.